ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಸಚಿನ್ ಪಾಟೀಲ್ ಅವರನ್ನ ಕರ್ನಾಟಕ ಮೀಡಿಯಾ ಕ್ಲಬ್ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಡಾಕ್ಟರ್ ಸಚಿನ್ ಪಾಟೀಲ್ ಬೀದರ್ ಜಿಲ್ಲೆಯ ಶ್ರೀಮತಿ ಜಯಶ್ರೀ ಪಾಟೀಲ್ ಹಾಗೂ ಶ್ರೀ ವಿಜಯಕುಮಾರ್ ಪಾಟೀಲ್ ಸುಪುತ್ರರಾಗಿ ಜನಿಸಿ ಎಂಬಿಬಿಎಸ್ ಅಧ್ಯಯನ ಮಾಡಿ ಇಂಟರ್ನಲ್ ಮೆಡಿಸಿನ್ನಲ್ಲಿ ಎಂಡಿ ವ್ಯಾಸಂಗ ಮುಗಿಸಿ ಸಿಪಿಸಿ ಡಿಎಂ ಅಧ್ಯಯನ ಮಾಡಿ ಬೀದರ್ನಲ್ಲಿ ಸ್ವಂತವಾಗಿ ವಿಜಯಶ್ರೀ ಹೆಲ್ತ್ ಕೇರ್ ಮೂಲಕ ವೈದ್ಯಕೀಯ ವೃತ್ತಿಯನ್ನ ಪ್ರಾರಂಭ ಮಾಡಿದ್ದಾರೆ. ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಇದ್ದಾರೆ. ರೋಗಿಗಳ ಪಾಲಿನ ಆರಾಧ್ಯ ದೇವರಾಗಿ ಸೇವಾ ಮನೋಭಾವದಿಂದ ಬಯಲು ಸೀಮೆಯ ದೇವರಾಗಿದ್ದಾರೆ. 1 ರಾಷ್ಟ್ರೀಯ 7 ಅಂತಾರಾಷ್ಟ್ರೀಯ ಸಂಶೋಧನಾ ಪ್ರಬಂಧಗಳನ್ನು ರಚಿಸಿ ಖ್ಯಾತಿ ಗಳಿಸಿದ್ದಾರೆ. ರೋಗಿಗಳ ಪಾಲಿನ ಇವರು ದೈವೀ ಪುರುಷರಾಗಿದ್ದಾರೆ. ಕರ್ನಾಟಕವೇ ಹೆಮ್ಮೆ ಪಡುವ ನೂರಾರು ವೈದ್ಯರ ಮಧ್ಯೆ ನಕ್ಷತ್ರದಂತೆ ಹೊಳೆಯುವ ಬೀದರ್ನ ಡಾಕ್ಟರ್ ಸಚಿನ್ ಪಾಟೀಲ್ ಅಗ್ರಗಣ್ಯ ಪಂಕ್ತಿಯಲ್ಲಿ ಇದ್ದಾರೆ. ಮಾನವ ಕುಲವೇ ಮೆಚ್ಚುವ ವೈದ್ಯ ವೃತ್ತಿಗಾಗಿ 2026ನೇ ಸಾಲಿನ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನ ಬೆಂಗಳೂರು ನಗರದ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದ ಕಲಾಗ್ರಾಮದಲ್ಲಿ ಪೂಜ್ಯ ಗುರುಗಳು ಹಾಗೂ ಗಣ್ಯರ ಹಸ್ತದಿಂದ ಅಮೃತ ಹಸ್ತದಿಂದ ದಿನಾಂಕ 5ನೇ ಜೂನ್ 2026 ಸಂಜೆ 5 ಗಂಟೆಗೆ ಗೌರವಾನ್ವಿತವಾಗಿ ಪ್ರದಾನ ಮಾಡಲಾಗಿದೆ. ಗೌರವದೊಂದಿಗೆ ಜೀವನವು ಸದಾ ಸಂತೋಷ ಮತ್ತು ಉಲ್ಲಾಸದಿಂದ ತುಂಬಿ ತಮ್ಮ ಸಾಧನೆಯು ನಾಡಿಗೆ ಸದಾ ಸಲ್ಲಿಸುವಂತಾಗಲಿ ಎಂದು ಕರ್ನಾಟಕ ಮೀಡಿಯಾ ಕ್ಲಬ್ ಅವರಿಗೆ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ವ್ಯಕ್ತಿಗಿಂತ ವಿಚಾರ ಅಮರ. ವಿಚಾರದ ಜೊತೆಗೆ ಸಾಧನೆ ಮಾಡಿದರೆ ಮಾನವ ಜನ್ಮ ಸಾರ್ಥಕ ಎಂಬ ಧ್ಯೇಯವಾಕ್ಯದೊಂದಿಗೆ ಡಾಕ್ಟರ್ ಸಚಿನ್ ಪಾಟೀಲ್ ಅವರು ವೈದ್ಯಕೀಯ ಸೇವೆಯನ್ನ ನೀಡುತ್ತಾ ಇದ್ದಾರೆ. ಇವರಿಗೆ ಈ ಪ್ರಶಸ್ತಿ ದೊರೆತ ಬೆನ್ನಲೆಯಲ್ಲಿ ಸಮಸ್ತ ಪಾಟೀಲ್ ಪರಿವಾರದಿಂದ ಶ್ರೀಮತಿ ಜಯಶ್ರೀ ಪಾಟೀಲ್ ಹಾಗೂ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಸಚಿನ್ ಪಾಟೀಲ್. ಡಾಕ್ಟರ್ ಸಚಿನ್ ಪಾಟೀಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಸಚಿನ್ ಪಾಟೀಲ್ ಬೀದರ್ ಜಿಲ್ಲೆಯ ಶ್ರೀಮತಿ ಜಯಶ್ರೀ ಪಾಟೀಲ್ ಮತ್ತು ಶ್ರೀ ವಿಜಯಕುಮಾರ್ ಪಾಟೀಲ್ ಸುಪುತ್ರರಾಗಿ ಜನಿಸಿ ಎಂಬಿಬಿಎಸ್ ಅಧ್ಯಯನ ಮಾಡಿ ಇಂಟರ್ನಲ್ ಮೆಡಿಸಿನ್ ನಲ್ಲಿ ಎಂಡಿ ವ್ಯಾಸಂಗ ಮುಗಿಸಿ ಸಿಪಿಸಿಡಿಎಂ ಅಧ್ಯಯನ ಮಾಡಿ ಬೀದರ್ನಲ್ಲಿ ಸ್ವಂತವಾಗಿ ವಿಜಯಶ್ರೀ ಹೆಲ್ತ್ ಕೇರ್ ಮೂಲಕ ವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭಿಸಿದ್ದಾರೆ. ರೋಗಿಗಳ ಪಾಲಿನ ಆರಾಧ್ಯ ದೇವರಾಗಿ ಸೇವಾ ಮನೋಭಾವದಿಂದ ಬಯಲು ಸೀಮೆಯ ದೇವರಾಗಿದ್ದಾರೆ. 1 ರಾಷ್ಟ್ರೀಯ 7 ಅಂತಾರಾಷ್ಟ್ರೀಯ ಸಂಶೋಧನಾ ಪ್ರಬಂಧಗಳನ್ನು ರಚಿಸಿ ಖ್ಯಾತಿ ಗಳಿಸಿದ್ದಾರೆ. ಶ್ರೀಯುತರ ವೈದ್ಯಕೀಯ ಸೇವೆಗಾಗಿ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸಚಿನ್ ಪಾಟೀಲ್ ರವರಿಗೆ ಧನ್ಯವಾದಗಳು. ತದನಂತರ ಶ್ರೀ ನವೀನ್ ಕುಮಾರ್ ಬಿ ರವರು ವೇದಿಕೆ ಮೇಲೆ ಬರಬೇಕು.